ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ರಾಜ್ಲೀಲಾ ವಿನೋದದ ಬಗ್ಗೆ ಶಿವಣ್ಣನ ಬಾಯಲ್ಲಿ ಬಂದ ಸತ್ಯ. ಪತ್ರಕರ್ತ ರವಿ ಬೆಳಗೆರೆ ಬರೆದಿರುವ ರಾಜ್ಲೀಲಾ ವಿನೋದ ಪುಸ್ತಕದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ. ಯಾಕಂದ್ರೆ ಈ ಪುಸ್ತಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಟಿ ಲೀಲಾವತಿ ಅವರ ನಡುವಿನ ಸಂಬಂಧಗಳ ಸುತ್ತ ಬರೆಯಲಾಗಿದೆ. ಹೀಗಾಗಿ ಪುಸ್ತಕವನ್ನು ಓದಿದ ಜನಸಾಮಾನ್ಯರಿಗೆ ಹಾಗೂ ಅಭಿಮಾನಿಗಳಿಗೆ ಹಲವಾರು ಪ್ರಶ್ನೆಗಳು ಉದ್ಭವವಾಗಿದೆ. ರಾಜ್ಲೀಲಾ ವಿನೋದ ಪುಸ್ತಕದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಮಕ್ಕಳಾದ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅಥವಾ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಯಾರಾದರೂ ಮಾತನಾಡ್ತಾರಾ? ಅದರಲ್ಲಿರೋ ಸಂಗತಿಗಳ ಸತ್ಯಾಸತ್ಯತೆ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರಾ ಎಂಬ ಕುತೂಹಲ ಹುಟ್ಟಿಕೊಂಡಿತ್ತು. ಆದ್ರೆ ಯಾರೂ ಸಹ ರಾಜ್ಲೀಲಾ ವಿನೋದ ಪುಸ್ತಕದ ಬಗ್ಗೆ ಮಾತನಾಡಲಿಲ್ಲ. ಇತ್ತೀಚೆಗೆ ಬೆಂಗಳೂರಿನ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಶ್ರೀಕಂಠ ಚಿತ್ರದ ಬಿಡುಗಡೆಯ ಸುದ್ದಿಗೋಷ್ಠಿ ಏರ್ಪಡಿಸಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ cineadda.com ವೆಬ್ಸೈಟ್ನ ವರದಿಗಾರ್ತಿಯೊಬ್ಬರು ಶಿವರಾಜ್ ಕುಮಾರ್ ಅವರಿಗೆ ರಾಜ್ಲೀಲಾ ವಿನೋದ ಬಗ್ಗೆ ಪ್ರಶ್ನೆಯನ್ನ ಕೇಳಿಯೇ ಬಿಟ್ಟರು. ವರದಿಗಾರ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ, ರಾಜ್ಲೀಲಾ ವಿನೋದ ಪುಸ್ತಕ ಬಂತು, ಅದರಲ್ಲಿರೋ ಅಂಶಗಳ ಬಗ್ಗೆ, ಅಲ್ಲಿ ಬಂದಿರುವ ವಿಷಯಗಳ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ. ಇದಕ್ಕೆ ಶಿವಣ್ಣ ಕೊಟ್ಟ ಉತ್ತರ ಏನ್ ಗೊತ್ತಾ? ಐ ಡೋಂಟ್ ನೋ, ಗೊತ್ತಿದ್ರೆ ಮಾತನಾಡ್ಬೋದು, ಗೊತ್ತಿಲ್ಲದೆ ಇದ್ರೆ ಹೇಗ್ ಮಾತಾಡೋದು ಅಂದ್ಬಿಟ್ರು. ವರದಿಗಾರ್ತಿ ಈ ಪ್ರಶ್ನೆ ಕೇಳ್ತಿದ್ದಂತೆ ಅಲ್ಲೇ ಪಕ್ಕದಲ್ಲಿ ಇದ್ದ ಶಿವಣ್ಣ ಅವರ ಆಪ್ತರೊಬ್ರು, ಮೇಡಮ್ ಇಲ್ಲಿ ಇದು ಬೇಡ ಬಿಡಿ ಎಂದು ವಿರೋಧಿಸಿದ್ರು. ವರದಿಗಾರ್ತಿ ಕೇಳಿದ ಪ್ರಶ್ನೆಗೆ ಆಪ್ತರೊಬ್ಬರು ವಿರೋಧ ವ್ಯಕ್ತಪಡಿಸಿದಾಗ ನಟ ಶಿವರಾಜ್ ಕುಮಾರ್ ಅವರು ನೋ ಪ್ರಾಬ್ಲಮ್, ಐ ಆಮ್ ನಥಿಂಗ್ ಟು ಬಾದರ್ ಅಬೌಟ್ ಎಂದು ಮುಂದುವರಿಸಿದ್ರು. ನನಗೆ ಏನೂ ಗೊತ್ತಿಲ್ಲ, ನನಗೆ ಏನಾದರೂ ಗೊತ್ತಿದ್ರೆ ಹೇಳ್ಬೋದು. ಲೀಲಾವತಿ ಅವರು ಬಂದಾಗ ನಾವು ಅವರ ಕಾಲು ಮುಗಿತೀವಿ, ನಾವು ಆ ಗೌರವ ಕೊಡ್ತೀವಿ, ಯಾವಾಗಲೂ ಅಷ್ಟೇನೆ. ಅದನ್ನ ಬಿಟ್ರೆ ನನಗೇನೂ ಗೊತ್ತಿಲ್ಲ. ಗೊತ್ತಿದ್ರೆ ಮಾತಾಡ್ಬೋದು, ಗೊತ್ತಿಲ್ದಿದ್ರೆ ಮಾತಾಡೋಕೆ ಆಗಲ್ಲ ಅಂದ್ರು ಶಿವಣ್ಣ. ಇದಾದ ನಂತರ ಮತ್ತೊಂದು ಪ್ರಶ್ನೆ ಕೇಳಿದ್ರು ವರದಿಗಾರ್ತಿ, ಅಮ್ಮ ಆಗ್ಲಿ ಅಣ್ಣವ್ರಾಗ್ಲಿ ಯಾವತ್ತೂ ಆ ವಿಷಯ ಮಾತಾಡಿಲ್ವಾ ಅಂತ. ಅದಕ್ಕೆ ಶಿವಣ್ಣ ಅವರು ಹೇಳ್ತಾರೆ, ನೋ, ಯಾವತ್ತೂ ಮಾತಾಡಿಲ್ಲ. ಮಾತಾಡಿದ್ರೆ ನಾನು ಯಾವತ್ತೂ ಸ್ಟ್ರೈಟ್ ಫಾರ್ವರ್ಡ್. ಶಿವಣ್ಣ ಹೇಗೆ ಅಂತ ಎಲ್ರಿಗೂ ಗೊತ್ತು. ನಾನು ನೇರವಾಗಿ ಮಾತಾಡ್ತೀನಿ, ಯಾರಿಗೂ ಕೇರ್ ಮಾಡಲ್ಲ. ನಾನು ಕೇರ್ ಮಾಡೋದು ನನ್ನ ಫ್ಯಾಮಿಲಿಗೆ, ಆ ದೇವರು ಮತ್ತು ನಮ್ಮ ಅಭಿಮಾನಿಗಳಿಗೆ ಮಾತ್ರ ಅಂತ. ಹೀಗೆ ಶಿವಣ್ಣ ನೇರವಾಗಿ ಉತ್ತರ ಕೊಟ್ಟು ಅಲ್ಲಿಗೆ ಅವರ ಮಾತನ್ನ ಮುಗಿಸ್ತಾರೆ. ಇನ್ನಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.